ಲೈಫ್ ಚೇಂಜ್ ಮಾಡ್ಬೇಕು ಅಂತ ಒಂದು ರೆಸೊಲ್ಯೂಷನ್ ತಗೊಂಡಿದ್ದ ಅದನ್ನ ಅದ್ರ ನಿಜ ಏನ್ ಗೊತ್ತಾ, ಈ ರೆಸೊಲ್ಯೂಷನ್ ಬರೀ 7 ದಿನ 10 ದಿನ 1 ತಿಂಗಳು ಮ್ಯಾಕ್ಸಿಮಮ್, ಅದೆಲ್ಲ ಅನ್ನೋದು 2 ತಿಂಗಳು, ಪ್ರತಿ ವರ್ಷ ನೀವು ಇರುತ್ತೆ. ಈ ನ್ಯೂ ಇಯರ್ ಅಲ್ಲಿ ನೀವೇನ್ ರೆಸೊಲ್ಯೂಷನ್ ತಗೊಂಡಿದ್ದೀರಾ? ಈ ರೆಸೊಲ್ಯೂಷನ್ ತಗೊಳ್ಳೋದು ವಿಷಯ ಅಲ್ಲ, ಆದ್ರೆ ನೀವು ಪ್ರತಿದಿನ ಒಂದು ಮಾಡೋ ಅಭ್ಯಾಸದಿಂದ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು. ಪ್ರತಿದಿನ ನೀವು ತಿನ್ನೋ ಹಾಲನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಪ್ರತಿದಿನ 1% ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀವೇನಾದ್ರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರೆ, ನಾನು ನಿಮ್ ಜಗನ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮಾಡ್ಕೊಡ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಮಾತಾಡೋಣ, ರೆಸೊಲ್ಯೂಷನ್ ತಗೊಂಡು ಹೇಗೆ ಫೇಲ್ ಆಗ್ತಾ ಇದ್ದೀರಾ, ಅದನ್ನ ಹೇಗೆ ನೀವು ನಿಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಂಡು ನಿಮ್ಮ ಲೈಫ್ ನ ಹೇಗೆ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ನಿಮ್ಮ ಲೈಫ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಬನ್ನಿ ವಿಡಿಯೋ ಹೋಗೋಣ. ನ್ಯೂ ಇಯರ್ ಬರ್ತಾ ಇದೆ. ನ್ಯೂ ಇಯರ್ ದಿವಸ ರೆಸೊಲ್ಯೂಷನ್ ತಗೊಳ್ಳುವಂತ ಟ್ರೆಂಡ್ ಆಗ್ಬಿಟ್ಟಿದೆ. ಜಿಮ್ಗೆ ಹೋಗೋದು, ಒಳ್ಳೆ ಆಹಾರ ತಿನ್ನೋದು, ಇಲ್ಲ ಸೀರಿಯಸ್ ಆಗಿ ಸ್ಟಡೀಸ್ ತಗೊಳ್ಳೋದು, ಇಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಇಲ್ಲ ಏನೇನೋ ಒಂದು ಅಭ್ಯಾಸ ಬಿಡೋದು, ಇಲ್ಲ ಅಂತ ಸವಾಸ ಮಾಡ್ಬೋದು, ಏನಾದ್ರು ಒಂದು ರೆಸೊಲ್ಯೂಷನ್ ತಗೊಂತಾರೆ. ಆದ್ರೆ ಬ್ಯಾಕ್ ಎಂಡ್ ಅಲ್ಲಿ ಅದಕ್ಕೆ ಎಷ್ಟು ಕೆಲಸ ಮಾಡಿದೀರಾ, ಆ ದಿನ ರೆಸೊಲ್ಯೂಷನ್ ತಗೊಂಡು ನೆಕ್ಸ್ಟ್ ದಿನದಿಂದನೇ ಅದು ವರ್ಕೌಟ್ ಆಗಲ್ಲ. ಲೈಫ್ ಚೇಂಜ್ ಮಾಡ್ಬೇಕು ಅಂತ ಒಂದು ರೆಸೊಲ್ಯೂಷನ್ ತಗೊಂಡಿರ್ತಾರಲ್ಲ, ಅದ್ರ ನಿಜ ಏನ್ ಗೊತ್ತಾ, ಈ ರೆಸೊಲ್ಯೂಷನ್ ಬರೀ 7 ದಿನ 10 ದಿನ 1 ತಿಂಗಳು ಮ್ಯಾಕ್ಸಿಮಮ್, ಅದೆಲ್ಲ ಅನ್ನೋದು 2 ತಿಂಗಳು. ಅದಾದ್ಮೇಲೆ ರೆಸೊಲ್ಯೂಷನ್ ವೀಕ್ ಆಗ್ಬಿಡ್ತದೆ. ಇಲ್ಲಿ ಜನ ವೀಕ್ ಅಲ್ಲ, ಅವರ ಒಂದು ಮೋಟಿವೇಶನ್ ಬರೀ ಶಾರ್ಟ್ ಟೈಮ್ ಲಿಮಿಟ್ ಆಗಿರ್ತದೆ. ಅದ್ರಲ್ಲಿ ಡಿಸಿಪ್ಲಿನ್ ಇರೋ ಹಾಗೆ ಬರೀ ಒಂದು ಮೋಟಿವೇಶನ್ ಇರ್ತದೆ. ಮೋಟಿವೇಶನ್ ಇಲ್ಲಿ ಕೆಲಸ ಮಾಡಲ್ಲ. ಒಂದು ಡಿಸಿಪ್ಲಿನ್, ಒಂದು ಕನ್ಸಿಸ್ಟೆನ್ಸಿ, ಬ್ಯಾಕ್ ಎಂಡ್ ಅಲ್ಲಿ ನೀವು ಎಷ್ಟು ಕೆಲಸ ಮಾಡಿದೀರಾ, ಇಲ್ಲಿ ಕೆಲಸ ಮಾಡ್ತದೆ. ನೀವೆಷ್ಟು ಕನ್ಸಿಸ್ಟೆನ್ಸಿ ಆಗಿದ್ದೀರಾ ನಿಮ್ಮ ಒಂದು ರೆಸೊಲ್ಯೂಷನ್ಗೆ, ಎಷ್ಟು ನೀವು ದೂರವಾಗಿದ್ದೀರಾ ನಿಮ್ಮ ಒಂದು ರೆಸೊಲ್ಯೂಷನ್ಗೆ, ಇಲ್ಲಿ ಅದು ಕೆಲಸ ಮಾಡ್ತದೆ. ಬ್ಯಾಕ್ ಎಂಡ್ ಅಲ್ಲಿ ನೀವು ಎಷ್ಟು ಯೋಚನೆ ಮಾಡಿ ಅದಕ್ಕೆ ಎಷ್ಟು ವರ್ಕ್ ಮಾಡಿದೀರಾ, ಅದು ಕೆಲಸ ಮಾಡ್ತದೆ. ಇಲ್ಲಿ ಜನ ವೀಕ್ ಅಲ್ಲ, ಅವರ ಒಂದು ಮೋಟಿವೇಶನ್ ಬೇಕು. ಮೋಟಿವೇಶನ್ ಬರೀ ಒಂದು ಶಾರ್ಟ್ ಟರ್ಮ್ ಅಷ್ಟೇ. ಶಾರ್ಟ್ ಟರ್ಮ್ ಲೈಫ್ ಇರುತ್ತೆ, ಅದಕ್ಕೆ ಮೋಟಿವೇಶನ್ ಮುಗಿದ ತಕ್ಷಣ ರೆಸೊಲ್ಯೂಷನ್ ಮುಗ್ದಾಗುತ್ತೆ. ಅದು ಡಿಸಿಪ್ಲಿನ್ ಬಂದಿರೋದು ಡೈಲಿ ಲೈಫ್ ಫ್ಯೂಯಲ್. ಅದು ಮೋಟಿವೇಶನ್ ನಿಮ್ಗೆ ಒಂದ್ ಸ್ವಲ್ಪ ಹೊತ್ತು ಅಷ್ಟೇ ಬರೋದು, ಆ ಡಿಸಿಪ್ಲಿನ್ ನೀವು ಕೊಟ್ಟ ಕನ್ಸಿಸ್ಟೆಂಟ್ ಆಗಿ ಹೋಗುತ್ತೆ. ಜನವರಿ 2nd 3rd ಪ್ರತಿದಿನನೂ ವರ್ಕ್ ಮಾಡೋದೇ ಕನ್ಸಿಸ್ಟೆನ್ಸಿ, ಪ್ರತಿದಿನಾನು ಅದೇ ಕೆಲಸ ರಿಪೀಟೆಡ್ ಮಾಡೋದೇ ಡಿಸಿಪ್ಲಿನ್. ಬೋಯಿಂಗ್ ಮಂಡೇನು ಅದೇ ಕೆಲಸ ಮಾಡ್ಬೇಕು, ಟಯರ್ಡ್ ನೈಟ್ ಅದೇ ಕೆಲಸ ಮಾಡ್ಬೇಕು, ಮೂಡಿದ ನಿಮ್ಗೆ ಅದೇ ಕೆಲಸ ಮಾಡ್ಲೇಬೇಕು. ಅವಾಗಲೇ ಡಿಸಿಪ್ಲಿನ್ ಬರೋದು, ಅವಾಗ ನಿಮ್ದೊಂದು ರೆಸೊಲ್ಯೂಷನ್ಗೆ ಪವರ್ ಬರೋದು. ಇಲ್ಲಾಂದ್ರೆ ಪವರ್ ಹೋಗ್ಬಿಡುತ್ತೆ, ನಿಮ್ದು ಮೋಟಿವೇಶನ್ ಹೋಗಿದ ತಕ್ಷಣ ರೆಸೊಲ್ಯೂಷನ್ ಹೋಗ್ಬಿಡುತ್ತೆ. ತಿರ್ಗಾ ಬ್ಯಾಕ್ ಟು ಫಾರ್ಮ್, ತಿರ್ಗಾ ಹಳೆ ಜನನೇ ಆಗ್ಬಿಡ್ತೀರಾ. ನೀವು ರೆಸೊಲ್ಯೂಷನ್ ತಗೊಂಡು ಒಂದು ಹೊಸ ವ್ಯಕ್ತಿ ಆಗೋದು ಒಂದು ಯೋಚನೆ ಮಾಡಿದ್ದೀರಾ, ಅದಲ್ಲೇ ನಾಶ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಜನವರಿ 1st ಮಾತ್ರ ರೆಸೊಲ್ಯೂಷನ್ ತಗೊಳ್ಳೋದಲ್ಲ, ಇವತ್ತು ರೆಸೊಲ್ಯೂಷನ್ ತಗೊಳ್ಳಿ, ಇವತ್ತಿಂದನೇ ವರ್ಕ್ ಮಾಡಿ, ಇವತ್ತಿಂದನೇ ಒಂದು ಯೋಚನೆ ಮಾಡಿ, ಕುತ್ಕೊಂಡು ಬರೀರಿ. ನಾನು ಇದು ಮಾಡ್ಬೇಕು, ಓಕೆ ಇದು ಮಾಡ್ಬೇಕು, ನಾನು ಇದು ಮಾಡ್ಬೇಕು ಅಂತ 100 ಸಲ ಬರೀರಿ. ನಿಮ್ ತಲೆ ಕೂತ್ಕೊಳ್ಳುತ್ತೆ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅವರ ನೀವು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀರಾ. ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿ ಫಸ್ಟ್, ಆಮೇಲೆ ಅದಾಗದೆ ಅದು ನಿಮ್ಮ ಫ್ಯೂಚರ್ಗೆ ಅಳವಡಿಸ್ಕೊಂಡು ಹೋಗ್ತಾ ಇರ್ತೀರಾ. ನೀವು ನಿಮ್ಮ ರೆಸೊಲ್ಯೂಷನ್ಗೆ ಪರ್ಫೆಕ್ಟ್ ಪ್ಲಾನ್ ಬೇಕೇ ಬೇಕಾಗಿಲ್ಲ. ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡ್ಬೇಕಂತ ಏನೋ ಅವಶ್ಯಕತೆ ಇದೆ. ನಿಮ್ಮ ರೆಸೊಲ್ಯೂಷನ್ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ, ಒಂದು ಸ್ಮಾಲ್ ಚೇಂಜಸ್ ಮಾಡಿ, ಡೈಲಿ ಅದನ್ನ ರಿಪೀಟ್ ಮಾಡ್ಕೊಂಡು. 1 day ಜಿಮ್ ಮೆಂಬರ್ಶಿಪ್ ಬೆಟರ್ ದನ್ ಅನ್ಯೂಸ್ಡ್ 1 year ಜಿಮ್ ಮೆಂಬರ್ಶಿಪ್. ನೀವು ರೆಸೊಲ್ಯೂಷನ್ ತಗೊಂಡು 1 ದಿನ ಹೋಗಿದ್ದೀರಾ, 2 ದಿನ ಹೋಗ್ತೀರಾ, 1 ತಿಂಗಳು ಹೋಗ್ತೀರಾ, ಆಮೇಲೆ ನಿಮ್ ರೆಸೊಲ್ಯೂಷನ್ ವೀಕ್ ಆಗುತ್ತೆ, ನೀವು ಹೋಗೋದು ಬಿಟ್ಬಿಡ್ತೀರಾ. ಆ 1 year ಮೆಂಬರ್ಶಿಪ್ ಅಲ್ಲೇ ಲೂಸ್ ಆಗುತ್ತೆ. ಅದ್ರ ಬದಲು ತಿಂಗಳು ತಗೊಂಡು ನೀವು ಕನ್ಸಿಸ್ಟೆಂಟ್ ಆಗಿ ಹೋಗಿ. ಅದೇ ತರಾನೇ ಒಂದು ಗುಡ್ ಪ್ರಾಮಿಸ್ ಇಸ್ ಬೆಟರ್ ದನ್ 10 ಫೇಕ್ ಪ್ರಾಮಿಸಸ್. ಒಂದು ಪ್ರಾಮಿಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಇದು ಮಾಡ್ಬೇಕು ಅಂತ ಒಂದೇ ಒಂದು ನೆಡ್ಕೊಳ್ಳಿ ಸಾಕು. 10 ಪ್ರಾಮಿಸಸ್ ಇಟ್ಕೊಳ್ಳಿ, 10ನ ಮಾಡ್ದಿರಂಗೆ ಅದು ಆಮೇಲೆ ಹಾಗೆ ವೀಕ್ ಆಗ್ಬಿಡುತ್ತೆ ರೆಸೊಲ್ಯೂಷನ್. ಒಂದೇ ಒಂದು ತಲೆ ಇಟ್ಕೊಳ್ಳಿ, ಇದನ್ನ ನಾನು ಮಾಡ್ಬೇಕು, ಇಯರ್ ಎಂಡ್ ಅಷ್ಟರಲ್ಲಿ ನಾನು ಇದನ್ನ ಮುಗಿಸ್ಬೇಕು, ಆ ತರ ಒಂದು ಗೋಲ್ ಇಟ್ಕೊಳ್ಳಿ, ಇಲ್ಲ ಒಂದು ಅಚೀವ್ಮೆಂಟ್ ಗೋಲ್ ಇಟ್ಕೊಳ್ಳಿ. ಇವು ಒಂದೇ ಒಂದು ಪ್ರಾಮಿಸಸ್ ಸಾಕು ನಿಮ್ಗೆ ನಿಮ್ಮ ಒಂದು ರೆಸೊಲ್ಯೂಷನ್ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಫ್ಯೂಚರ್ ನಿಮ್ಮ ಪಾಸ್ಟ್ ನ ನೋಡೋದೇ ಇಲ್ಲ, ನೀವು ಅಲ್ಲಿ ಏನ್ ಮಾಡಿದೀರಾ ಅಂತ ಫಲನೇ ಕಿಚ್ಕೊಳ್ಳೋದ. ಅದು ನೋಡೋದ್ ಮಾತ್ರ. ಇವತ್ತು ನೀವು ಏನ್ ಮಾಡ್ತಿದ್ದೀರಾ, ಇವತ್ತು ನೀವು ಏನ್ ಡೆವಲಪ್ ಮಾಡ್ಕೊಂಡಿದ್ದೀರಾ, ಇವತ್ತು ನಿಮ್ಮ ಲೈಫ್ ಸ್ಟೈಲ್ ಹೇಗ್ ಚೇಂಜ್ ಮಾಡ್ಕೊಂಡಿದ್ದೀರಾ, ಇವತ್ತು ನೀವು ಒಂದು ಸ್ಕಿಲ್ ನ ಹೇಗ್ ಡೆವಲಪ್ ಮಾಡ್ಕೊಂಡಿದ್ದೀರಾ ಅಂತ ನೋಡುತ್ತೆ. ಅದು ಮಾತ್ರ ನೋಡೋದು. ಇವತ್ತಿನ ಎಫರ್ಟ್ ನಾಳೆ ನಿಮ್ದು ಒಂದು ವ್ಯಾಲ್ಯೂ. ನಿಮ್ಮ ಒಂದು ಸ್ಕಿಲ್ ಡೆವಲಪ್ ಆಗುತ್ತೆ, ನಿಮ್ಮ ಫ್ಯೂಚರ್ಗೆ ಒಂದು ಗುಡ್ ರೆಸೊಲ್ಯೂಷನ್ ಕೊಡುತ್ತೆ, ನಿಮ್ಮ ಒಂದು ಗುಡ್ ಸ್ಕಿಲ್ ಡೆವಲಪ್ ಆಗುತ್ತೆ. ನ್ಯೂ ಇಯರ್ ಬರುತ್ತೆ, ನೀವು ರೆಡಿ ಇದ್ದೀರಾ? ನೀವು ರೆಸೊಲ್ಯೂಷನ್ ಇಟ್ಕೊಂಡು ರೆಡಿ ಇಲ್ಲ ಅಂದ್ರೂ ಇದೂನು ಅದು ಬಂದೇ ಬರುತ್ತೆ. ನೀವು ನಿಮ್ಮ ಲೈಫ್ ನ ಹೇಗೆ ಚೇಂಜ್ ಮಾಡ್ಕೊಂತೀರಾ, ಇವತ್ತು ಹೇಗಿದ್ದೀರಾ ನಾಳೆನೂ ಹಾಗೆ ಇರೋಕ್ಕೆ ಪ್ರಯತ್ನ ಪಡ್ತೀರಾ, ಇಲ್ಲ ನೀವು ಇವತ್ತು ಚೇಂಜ್ ಆಗ್ಬೇಕು, ನನ್ನ ಫ್ಯೂಚರ್ ನಾನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ, ನಾನು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬೇಕು, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು ಅಂತ ಇದೆಯಾ? ಹಂಗಂದ್ರೆ ಇವತ್ತೇ ಮಾಡಿ, ಇವಾಗೆ ಮಾಡಿ. ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿನೇ ಇಲ್ಲಿ ಬರೋದು. ಮೋಟಿವೇಶನ್ ಬರೋದೇನು ಅವಶ್ಯಕತೆನೇ ಇಲ್ಲ. ಮೋಟಿವೇಶನ್ ಬರೀ ಮಾತಾಡಿರ್ತಾರೆ, ಎಲ್ಲರೂ ವಿಡಿಯೋ ನೋಡಿರ್ತೀರಾ ಅಷ್ಟೇ. ಆ ವಿಡಿಯೋ ಮುಗಿಯೋಷ್ಟರಲ್ಲಿ ಮೋಟಿವೇಶನ್ ಮುಗಿದೋಗಿರುತ್ತೆ. ಆ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಆಗಲ್ಲ. ಅದು ನಿಮ್ಮ ತಲೆಯನ್ನು ಓಡಿಸುತ್ತೆ, ನಿಮ್ಮ ತಲೆಗೆ ಕೆಲಸ ಕೊಡುತ್ತೆ, ನಿಮ್ಮ ಮೈಗೆ ಕೆಲಸ ಕೊಡುತ್ತೆ, ನಿಮ್ಮ ಒಂದು ಫ್ಯೂಚರ್ ನ ಸೆಕ್ಯೂರ್ ಮಾಡುತ್ತೆ. ನೀವು ಅದನ್ನ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ, ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ, ಕನ್ಸಿಸ್ಟೆನ್ಸಿನ ಇಂಪಾರ್ಟೆಂಟ್ ಮಾಡಿ.
ಡೈಲಿ ಶೋ ಅಪ್ ಆಗಿ, ಪರವಾಗಿಲ್ಲ ಬೇಜಾರಾದ್ರೂ ಶೋ ಅಪ್ ಆಗಿ, ನಿಮ್ಗೆ ಕೆಲಸ ಮಾಡ್ಬೇಕು ಅಂದ್ರೆ ಶೋ ಅಪ್ ಆಗಿ, ಏನೇ ಮಾಡಿದ್ರು ಅಲ್ಲಿ ಶೋ ಅಪ್ ಆಗಿ ನೀವು ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಕೆಲಸ ಮಾಡಬೇಕು. ಅವಾಗಲೇ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡೋಕ್ಕಾಗೋದು. ಹ್ಯಾಪಿ ನ್ಯೂ ಇಯರ್.